ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಹಾಸ್ ಟೆಕ್ಲಾಗ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಮೈಕ್ರೋಫೋನ್ ವರ್ಕ್ ಆಗ್ತಿಲ್ವಾ? ಸೊ ನಾನು ನಿಮಗೆ ಸಿಂಪಲ್ ಆಗಿ ಹೇಗೆ ಅದನ್ನು ಎನೇಬಲ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಿದ್ದೀನಿ. ನೀವು ಮಾಡಬೇಕಾಗಿರೋದು ಫಸ್ಟ್ ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಸೆಟ್ಟಿಂಗ್ಸ್ ಓಪನ್ ಆದಮೇಲೆ ಇಲ್ಲಿ ಫೈಂಡ್ ಎ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ನಂದು ವಿಂಡೋಸ್ 11 OS ಆಗಿರೋದ್ರಿಂದ, ಅಂದರೆ ಆಪರೇಟಿಂಗ್ ಸಿಸ್ಟಮ್ ಆಗಿರೋದ್ರಿಂದ ನನಗೆ ಈ ಥರ ತೋರಿಸ್ತಾ ಇದೆ. ಇಲ್ಲಿ ಮೈಕ್ರೋಫೋನ್ ಅಂತ ಟೈಪ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಸೆಕೆಂಡ್ ಒನ್ ಆಪ್ಷನ್ ಮೈಕ್ರೋಫೋನ್ ಪ್ರೈವೇಸಿ ಸೆಟ್ಟಿಂಗ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಮೈಕ್ರೋಫೋನ್ ಆಕ್ಸಿಸ್ ಅಂತ ಏನಿದೆ ಇದು ಕಂಪ್ಲೀಟ್ ಆಗಿ ಆಫ್ ಆಗಿದೆ. ಸೊ ನಾನಿವಾಗ ಇದನ್ನ ಟರ್ನ್ ಆನ್ ಮಾಡ್ತಾ ಇದ್ದೀನಿ. ಇಲ್ಲಿ ಟರ್ನ್ ಆನ್ ಆದಮೇಲೆ ಇಲ್ಲಿ ಕೆಲವೊಂದು ಅಪ್ಲಿಕೇಶನ್ಗೆ ಎನೇಬಲ್ ಹಾಗೆ ಡಿಸೇಬಲ್ ಅಂತ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕ್ಯಾಮ್ರಾ ಅಂತ ಆಪ್ಷನ್ ಇದೆ. ಕ್ಯಾಮ್ರಾ ಆಗಿ ಎನೇಬಲ್ ಆಗಿದೆ. ನನಗೆ ಇದು ಬೇಡ ಅಂತಾರೆ, ಸೊ ಡಿಸೇಬಲ್ ಮಾಡ್ಕೊತೀನಿ. ಸೊ ನನಗೆ ಇದು ಬೇಕಾಗಿದೆ, ಇವಾಗ ನಾನು ಎನೇಬಲ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಸೌಂಡ್ ರೆಕಾರ್ಡ್ ಅಂತ ಇದೆ, ಇಲ್ಲಿ ಕೂಡ ಡಿಸೇಬಲ್ ಆಗಿದೆ. ಸೊ ಇದನ್ನ ಎನೇಬಲ್ ಮಾಡ್ತಾ ಇದ್ದೀನಿ. ಇವಾಗೇನು ನೀವು ಎನೇಬಲ್ ಆಗಿ ಡಿಸೇಬಲ್ ಮಾಡಿದ್ರೆ ಇದು ಬಂದು ಮೊದಲನೇ ಸ್ಟೆಪ್ ಆಗಿರುತ್ತೆ. ಹಾಗೆ ಎರಡನೇ ಸ್ಟೆಪ್ ನೋಡೋದಾದ್ರೆ ಇದನ್ನ ಮಿನಿಮೈಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಹಾರ್ಡ್ವೇರ್ ಅಂಡ್ ಸೌಂಡ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ಸೌಂಡ್ ಅಂತ ಇನ್ನೊಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸ್ಪೀಕರ್ ಮತ್ತೆ ಹೆಡ್ಫೋನ್ಸ್ ಅಂತ ಇದೆ. ಇಲ್ಲಿ ನೀವೇನಾದರೂ ಎಕ್ಸ್ಟರ್ನಲ್ ಮೈಕ್ನ ಯೂಸ್ ಮಾಡಿದರೆ, ಅಂದರೆ ಪ್ಲಗ್ ಮಾಡಿದರೆ ಇಲ್ಲಿ ಆಪ್ಷನ್ ಬರುತ್ತೆ. ಇಲ್ಲೂ ಕೂಡ ನಿಮ್ಮ ಮೈಕ್ರೋಫೋನ್ ಏನಾದರೂ ಡಿಸೇಬಲ್ ಆಗಿದ್ರೆ ಎನೇಬಲ್ ಮಾಡ್ಕೋಬೋದು. ನಿಮಗೇನಾದರೂ ಇದೇ ಥರ ಟೆಕ್ನಿಕಲ್ ವೀಡಿಯೋಸ್ ಏನಾದರೂ ಬೇಕಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೇನಾದರೂ ಬೇರೆ ಥರ ಇಶ್ಯೂ ಬರ್ತಿದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ಖಂಡಿತವಾಗ್ಲೂ ಸೊಲ್ಯೂಷನ್ ಕೊಡ್ತೀನಿ.